Okay. Dear student, today I'm going to deliver the lecture on the topic of the diplomacy. So ಇವತ್ತು ನಾನು ರಾಯಭಾರತ್ವದ ಕುರಿತಾಗಿ ಸ್ವಲ್ಪ ಸಮಯ ಅಧ್ಯಯನಕ್ಕೆ ಒಳಪಡಿಸೋಣ. ಸೊ ರಾಯಭಾರತ್ವ ಅನ್ನೋದು ಇದು ಪ್ರಾಚೀನ ಕಾಲದಿಂದಲೂ ನಾವು ಕಾಣಬಹುದಾಗಿದ್ದಂತಹ ಒಂದು ಸಂಗತಿಯಾಗಿದೆ. ಸಾಧಾರಣವಾಗಿ ಪುರಾತನ ಕಾಲದಲ್ಲಿ ಅರಸರುಗಳು ತಮ್ಮ ಸಂಸ್ಥಾನದ ಪರವಾಗಿ ಮತ್ತೊಂದು ಸಂಸ್ಥಾನದ ನಡುವೆ ಸಂಧಾನ ಮತ್ತು ಮಾತುಕತೆಗೆ ಯುದ್ಧ ಮತ್ತು ಕೊಟ್ಟುಕೊಳ್ಳುವ ವಿಚಾರದಲ್ಲಿ ಸಂಧಾನಗಳು ನಡೀತಾ ಇದ್ದವು. So diplomacy stand accepted as the mainstay on the core process of the relation among the nation in modern sense. The process of establishment of relation among the nation begins effectively by the establishment of diplomatic relation among the nation. A new state become the full and active member of the family of the nation only after get the recognizing by exiting the states. ಇಲ್ಲಿ ನೋಡ್ತಾ ಇದ್ದೀವಿ, ಒಂದು ಉತ್ತಮವಾದಂತಹ ಸಂಬಂಧಗಳನ್ನು ಬೆಳೆಸುವಂತಹ ಸಮಯದಲ್ಲಿ ಈ ಅಂತಾರಾಷ್ಟ್ರೀಯ ಸಂಬಂಧ ಅನ್ನೋದು ರಾಷ್ಟ್ರ ನಡುವಿನ ಬಾಂಧವ್ಯದ ಬಗ್ಗೆ ತಿಳಿಸುತ್ತೆ. ಜೊತೆಗೆ ಅವರ ನಡುವಿನ ಸಂಧಾನಗಳ ಮಾತುಕತೆಗಳ ಮೇಲೆ ಒಂದು ರಾಜ್ಯ ಎಷ್ಟೊಂದು ಅದು ಕ್ರಿಯಾಶೀಲವಾಗಿದೆ ಎಂಬುದಾಗಿ ಗುರುತಿಸಿಕೊಳ್ಳುವುದು ಸಹ ರಾಯಭಾರತ್ವದ ಒಂದು ಲಕ್ಷಣ ಆಗಿದೆ. ಸೊ ಹಾಗಾಗಿ ಈ ರಾಯಭಾರತ್ವ ಎಂಬ ಇಂಗ್ಲಿಷ್ ಪದವನ್ನ ಡಿಪ್ಲೊಮಸಿ ಅಂತ ಕರಿತೀವಿ. ಡಿಪ್ಲೊಮಸಿ ಅಂದ್ರೆ ಮಡಿಚಿಡು ಅಂತ. ದ ಗ್ರೀಕ್ ಪದ ಡಿಪ್ಲೋನ್ ಈ ಪದದಿಂದ ಬಂದಿದೆ. ಡಿಪ್ಲೋನ್ ಅಂತಂದ್ರೆ ಅರ್ಥ ದಾಖಲೆ ಅಂತ ಕರಿತೀವಿ. ಹಾಗಾದ್ರೆ ಈ ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಂಗತಿಯನ್ನು ನಾವು ಅಧ್ಯಯನಕ್ಕೆ ಒಳಪಡಿಸ್ತಾ ಇದ್ವಿ. ಸೊ ಒಂದು ಮತ್ತು ಮತ್ತೊಂದು ರಾಷ್ಟ್ರ ನಡುವಿನ ಸಂಧಾನಗಳು ಮಾತುಕತೆಗಳ ಮೂಲಕ, ದ್ವಿಪಕ್ಷೀಯ ಮಾತುಕತೆ ಮೂಲಕವಾಗಿ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬೇಕೆಂಬುದಾಗಿ ನಾವು ಇತಿಹಾಸದ ಪುಟಗಳಿಂದ ಕಲ್ತ್ಕೊಂಡಿದ್ವಿ. ಹಾಗಾದ್ರೆ ಗ್ರೀಸ್ ಮತ್ತು ಬೆಂಜಿಟ್ ಎಂಬ ಒಬ್ಬ ತಜ್ಞರು ಹೇಳ್ತಾರೆ, ಇಟಲಿಯ ಪುನರುಜ್ಜೀವನದಲ್ಲಿ ರಾಯಭಾರತ್ವದ ಮೂಲಗಳನ್ನ ಕಾಣಬಹುದು. ಅಂದ್ರೆ 1145 ಕ್ರಿಸ್ತಶಕ 1145ರಲ್ಲಿ ಇಟಲಿಯ ಮಿಲನ್ ಎಂಬ ವ್ಯಕ್ತಿ ಫ್ರಾನ್ಸಿನ ಆಸ್ಥಾನಕ್ಕೆ ರಾಯಭಾರಿಯಾಗಿ ಹೋಗ್ತಾನೆ. ಯಾವಾಗ ಇವನು ಇಟಲಿಯ ಪರವಾಗಿ ಫ್ರಾನ್ಸ್ ಹತ್ರ ಹೋಗಿ ಹಲವು ವಿಷಯಗಳನ್ನು ಚರ್ಚೆ ಮಾಡ್ತಾನೋ ಆಗಲೇ ಅಲ್ಲಿದ್ದ ಅಂಬಾಸಡರ್ ರಾಯಭಾರಿಗಳು ಅನ್ನುವ ಒಂದು ಪರಿಕಲ್ಪನೆ ಆರಂಭವಾಯಿತು. ಅದುವರೆಗೆ ಈ ರಾಯಭಾರಿಗಳ ಒಂದು ಪರಿಕಲ್ಪನೆ ಕಾಣಕ್ಕೆ ಸಾಧ್ಯವಾಗಿಲ್ಲ. ನಂತರದ 1796ರಲ್ಲಿ ಖ್ಯಾತ ರಾಜಕೀಯ ತಜ್ಞರಂತ ಎಡ್ಮಂಡ್ ಬರ್ಕ್ ಅವರು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಮತ್ತು ಸಂಸ್ಥಾನಗಳಲ್ಲಿ ಕೌಶಲ್ಯ ಭಾಷಣ ಎಂಬ ಅರ್ಥದಲ್ಲಿ ರಾಯಭಾರತ್ವ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಇವರು ಬಳಸ್ತಾರೆ. ಹೇಗೆ ಒಂದು ದೇಶ ಮತ್ತೊಂದು ದೇಶದ ನಡುವೆ ಉತ್ತಮವಾದ ಸ್ನೇಹ ಸಂಬಂಧಗಳನ್ನು ಇಟ್ಕೊಳ್ಳಬಹುದು, ಆ ಮೂಲಕವಾಗಿ ರಾಷ್ಟ್ರ ನಡುವೆ ಶಾಂತಿ ಮತ್ತು ಸಾಮರಸ್ಯಕ್ಕೆ ಎಡೆ ಕೊಡುತ್ತೆ ಎಂಬುದಾಗಿ ಅರ್ಥ ಮಾಡಿಕೊಂಡು ಕೌಶಲ್ಯ ಮತ್ತು ಭಾಷಣ ಎಂಬ ಒಂದು ಅರ್ಥ ಕೊಡುವ ರೀತಿಯಲ್ಲಿ ರಾಯಭಾರತ್ವ ಅನ್ನೋದು ಒಂದು ದೇಶದ ನಡುವೆ ಮತ್ತೊಂದು ದೇಶ ಮಾಡುವಂತಹ ಒಂದು ಒಳ್ಳೆಯ ಸಂಬಂಧ. ಈ ರೀತಿ ಸಂಬಂಧ ಬೆಳೆಸಕ್ಕೊಂದು ಕೌಶಲ್ಯ ಬೇಕು, ಮಾತುಕತೆ ಆಡ್ಲಿಕ್ಕಿರುವಂತ ಕೌಶಲ್ಯ, ಅದನ್ನ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತ ಒಂದು ಸಾಮರಸ್ಯದ ಕೌಶಲ್ಯವನ್ನ
ತಿಳ್ಕೊಳ್ಬೇಕು ಎಂಬುದಾಗಿ ಇವರು ತಿಳಿಸಿದರು. ಮುಂದೆ ನಿಕೋಲಸ್ ಅವ್ರು ಹೇಳ್ತಾರೆ, ರಾಯಭಾರತ್ವ ಅಂದ್ರೆ ವಿದೇಶಾಂಗ ನೀತಿ, ಫಾರಿನ್ ಪಾಲಿಸಿ. ಡಿಪ್ಲೊಮಸಿ ಇಟ್ ಮೀನ್ಸ್ ಇಟ್ ಈಸ್ ಆನ್ ಫಾರಿನ್ ಪಾಲಿಸಿ, ಸಮಾಲೋಚನೆ, ಡಿಸ್ಕಸ್ ಅಂಡ್ ಡಿಬೇಟ್ಸ್, ಸಂಧಾನ ಮತ್ತು ತಂತ್ರಗಾರಿಕೆ, ನೆಗೋಷಿಯೇಷನ್ ಅಂಡ್ some tricks and use for the skill to how to handle the one nation to another nation, or how to tackle the other nations. ಎರಡು ನಿಕೋಲ್ಸನ್ ಅವರ ಒಂದು ಸ್ಟೇಟ್ಮೆಂಟ್ ನೋಡ್ಬೇಕಾದ್ರೆ, ನಮ್ಮ ಒಂದು ದೇಶದ ರಾಯಭಾರಿಗಳು ಮತ್ತೊಂದು ದೇಶದ ಆಡಳಿತದಲ್ಲಿ ಅಥವಾ ಅವರ ಒಂದು ಗಮನವನ್ನು ಸೆಳಿಬೇಕು ಅಂತಂತಂದ್ರೆ ಬಹಳ ತಂತ್ರಗಾರಿಕೆ ಬೇಕು. ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ನೋಡುವಾಗ ಪಕ್ಕದ ರಾಷ್ಟ್ರಗಳೊಂದಿಗೆ ಬಲಿಷ್ಠವಾಗಿದ್ರೆ ಸಂಧಾನ ಮಾಡಿಕೊಳ್ಳಬೇಕು, ಒಂದು ವೇಳೆ ಅವರು ವೀಕ್ ಆಗಿದ್ರೆ ಅಥವಾ ಬಲಹೀನರಾಗಿದ್ರೆ ಯುದ್ಧವನ್ನು ಸಾರಿ ವಶಪಡಿಸಿಕೊಳ್ಬೇಕು. ಈ ತತ್ವವನ್ನ ನೋಡುವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಲಿಷ್ಠ ರಾಷ್ಟ್ರಗಳಿದ್ದರೆ ನಾವು ಅವುಗಳೊಂದಿಗೆ ಸಂಧಾನ ಮಾಡಿಕೊಳ್ಬೇಕು, ಸಣ್ಣ ಪುಟ್ಟ ಬಲಹೀನ ರಾಷ್ಟ್ರಗಳಿದ್ದರೆ ಅವುಗಳನ್ನ ಹತೋಟಿಯಲ್ಲಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಎಂಬ ಮಾತನ್ನ ಕ್ರಿಸ್ತ ಪೂರ್ವದಲ್ಲಿನೇ ಚಾಣಕ್ಯ ಅಥವಾ ಕೌಟಿಲ್ಯ ಹೇಳಿದ್ದನ್ನ ಗಮನಿಸಿದ್ವಿ. ಸೊ ಹಾಗಾಗಿ ಇಲ್ಲಿ ಒಂದು ರಾಷ್ಟ್ರದ ಅಧ್ಯಕ್ಷ ಮತ್ತು ಪ್ರಧಾನಿನ ಮನವೊಲಿಸುವ ಸ್ವಭಾವ ಬೇಕು. ಹಾಗೆ 2014ರಲ್ಲಿ ಭಾರತದ ಖ್ಯಾತ ವಿದೇಶಾಂಗ ಕಾರ್ಯದರ್ಶಿಯಾದಂತಹ ಜೈಶಂಕರ್, ಪ್ರಸ್ತುತ ಸರ್ಕಾರದಲ್ಲಿ ಅವರು ವಿದೇಶಾಂಗ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು ಸಾರ್ಕ್ ಯಾತ್ರೆಯನ್ನ ಮಾಡಿ ಭಾರತ ಮತ್ತು ಭಾರತದ ಸುತ್ತ ಇರುವಂತಹ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾ, ಭೂತಾನ್, ಹಾಗೆ ಶ್ರೀಲಂಕಾ, ಮಾಲ್ಡೀವ್ ಇಂಥ ರಾಷ್ಟ್ರಗಳ ನಡುವೆ ಉತ್ತಮವಾದ ಸಂಬಂಧ ಬೆಳೆಸಲಿಕ್ಕಾಗಿನೇ ಸಾರ್ಕ್ ಯಾತ್ರೆಯನ್ನ ಅವರು ಕೈಗೊಂಡದ್ದನ್ನ ನಾವು ಸ್ಮರಿಸಬಹುದು. ಅಂದರೆ ಉತ್ತಮ ಸಂಬಂಧ ಬೆಳೆಸೋದಕ್ಕೆ ಬಹುದೊಡ್ಡ ಕಾಣಿಕೆಯನ್ನೇ ಕೊಡುವಂಥದ್ದು ವಿದೇಶಾಂಗ ನೀತಿ. ಹಾಗಾಗಿನೇ ಭಾರತದ ಮೊದಲನೇ ಪ್ರಧಾನಿಯಾದಂತಹ ನೆಹರು ಅವರು ತಾವು ಒಬ್ಬ ವಿದೇಶಾಂಗ ತಜ್ಞರಾಗಿದ್ದು ವಿದೇಶಾಂಗ ನೀತಿ ಮತ್ತು ಅಲಿಪ್ತ ನೀತಿಯನ್ನು ಕಲ್ಪಿಸಿದಂತಹ ಒಂದು ಶ್ರೇಯಸ್ಸು, ಒಂದು ಕ್ರೆಡಿಟ್ ಅನ್ನ ನಾವು ನೆಹರುವಿಗೆ ಸಲ್ಲಿಸಬಹುದು. ಇದರ ಜೊತೆ ಕಾಣುವಂಥದ್ದು ಮತ್ತೊಂದು, ವಿದೇಶಾಂಗ ಕಾರ್ಯದರ್ಶಿ ಆಗಿದ್ದಂತ ಜೈಶಂಕರ್ ಅವರು ಅಂದಿನ ಅಮೆರಿಕದ ಅಧ್ಯಕ್ಷ ಅಂತ ಬರಾಕ್ ಒಬಾಮಾ ಅವರೊಂದಿಗೆ ಮಾತುಕತೆ ನಡೆಸಿ ಅಲ್ಲಿನ ಕಾರ್ಯದರ್ಶಿಯಾದಂತಹ ರೈಸ್ ಅವರೊಂದಿಗೆ ಉತ್ತಮದ ಸಂಬಂಧ ಇಟ್ಟುಕೊಂಡು ಅಮೆರಿಕದ ಅಧ್ಯಕ್ಷ ಅಂತ ಬರಾಕ್ ಒಬಾಮಾ ಅವರು ಭಾರತಕ್ಕೆ 2 ಬಾರಿ ಭೇಟಿ ನೀಡುವಲ್ಲಿ ಇವರ ಪಾತ್ರವನ್ನು ನಾವು ಅಲ್ಲಗಳೆಯುವಂತಿಲ್ಲ. ಒಬ್ಬ ಯಶಸ್ವಿಯಾದಂತಹ ವಿದೇಶಾಂಗ ಕಾರ್ಯದರ್ಶಿ ಒಂದು ದೇಶವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಘನತೆಯನ್ನು ಎತ್ತಿಡಿತಾನೆಂಬುದಕ್ಕೆ ಜೈಶಂಕರ್ ಅವರು ಅತ್ಯಂತ ಒಂದು ಒಳ್ಳೆಯ ಉದಾಹರಣೆ ಎಂಬುದಾಗಿ ನಾ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಸೊ ನಿಕೋಲ್ಸನ್ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಅಗೇನ್ ರಿಪೀಟ್ ಮಾಡ್ತೇನೆ. ಡಿಪ್ಲೊಮಸಿ ಈಸ್ ದ ಮ್ಯಾನೇಜ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ by means of a negotiations. The method by which these relations are adjusted and managed by the ambassadors and envy the business or art of the diplomats. There is another statement from the Franklin, is also one of the greatest international thinker. He gave one statement: diplomacy is a inevitable outcome of the coexistency of the separate political units which any degree of conduct. So ಹೀಗೆ ಅವ್ರು ಹೇಳ್ಕೊಂಡು ಮುಂದೆ ಹೋಗುವಾಗ ಒಂದು ಸಿಂಪಲ್ ಟರ್ಮ್ ಅಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಪ್ಪ ಅಂದ್ರೆ, we can use the diplomacy in several varied ways. The one is, it is called the art of telling lies on behalf of the nation. ಒಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ, ಒಂದು ದೇಶವನ್ನು ಸಮರ್ಥಿಸಿಕೊಳ್ಳುವ ಸಮಯದಲ್ಲಿ ಕೆಲವೊಂದು ಸುಳ್ಳನ್ನು ನಾವು ಹೇಳಬೇಕಾದಂತ ಸಂದರ್ಭ ಬರುತ್ತೆ ಅಂತ ಹೇಳ್ತಾರೆ. ಅನದರ್ ಒನ್ ವೇ, ಇನ್ನೊಂದು ರೀತಿಯಲ್ಲಿ ಆಲೋಚನೆ ಮಾಡುವಾಗ,
as an instrument of employing detect and the duplicate in the international relation. ಒಂದು ದೇಶದ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಒಂದು ಸಾಧನವಾಗಿ ಒಂದು ಚಾನೆಲ್ ಆಗಿ ನಾವು ವರ್ಕ್ ಮಾಡಿ ಕೆಲವೊಂದು ಪಡ್ಕೊಳ್ಬಹುದು, ಕೆಲವೊಂದು ನಾವು ನಕಲನ್ನು ಮಾಡಬಹುದು. ಸೊ ನಾವು ಸ್ಟಾಲಿನ್ ಅವರ ಸ್ಟೇಟ್ಮೆಂಟ್ ಅನ್ನು ನೋಡೋದಾದ್ರೆ, ರಷ್ಯಾ ದೇಶದವನ್ನ ಒಂದು ಉತ್ತುಂಗಕ್ಕೆ ಒಯ್ಯಲ್ಪಟ್ಟಂತ ವ್ಯಕ್ತಿ, ಅವ್ರು ಹೇಳ್ತಾರೆ, ಎ ಡಿಪ್ಲೊಮಟ್ ವರ್ಡ್ must have no relation to action. ಕ್ರಿಯೆಯೊಂದಿಗೆ ಇದು ಸಂಬಂಧ ಇಲ್ಲ. Otherwise, what kind of the diplomacy is it? He said, good words are mask for the concealment of bad deeds. Sincerely, diplomacy is more possible than dry water or wooden iron. See how he gave this statement. Another statesman also observed, when a diplomat says yes, he means perhaps. When he says perhaps, it means no. When he says no, he is not a diplomat. See, such kind of way we see in the current scenario. Several countries have connected with the several diplomacy or connection with the international way. There is another one statement by the Sir Ernest Satow. He gives one statement. Diplomacy is the application of intelligent and tact to the conduct the official relations between government of independent states. It is a good statement. ಸ್ವತಂತ್ರ ರಾಜ್ಯಗಳ ನಡುವೆ ಅಧಿಕೃತವಾದಂತಹ ಸರ್ಕಾರ ನಡುವೆ ನಡೆಯುವಂತಹ ಒಂದು ವ್ಯವಹಾರ ಮತ್ತು ತಾಂತ್ರಿಕತೆ ಅಥವಾ ನೈಪುಣ್ಯತೆಯನ್ನ ರಾಯಭಾರತ್ವ ಅಂತ ಕರೆದರು. ಇನ್ನು ಭಾರತದ KM ಪಣಿಕ ಅವರಿಗೆ ಹೇಳ್ತಾರೆ, ಡಿಪ್ಲೊಮಸಿ ಇಸ್ ದ ಹಾರ್ಟ್ ಆಫ್ ಫಾರ್ವರ್ಡಿಂಗ್ ಒನ್ ಇಂಟ್ರೆಸ್ಟ್ ಇನ್ ರಿಲೇಷನ್ ಟು ಅದರ್ ಕಂಟ್ರೀಸ್. ನಮ್ಮ ಹಿತಾಸಕ್ತಿಗಳನ್ನ ಅಂತಾರಾಷ್ಟ್ರೀಯ ಸಮುದಾಯದ ಮುಂದುಗಡೆ ನಾವು ಅದನ್ನ ತಿಳಿಸುವಂತ ಒಂದು ಕಲೆ ಎಂಬುದಾಗಿ ಹೇಳ್ತಾರೆ. ಅಲ್ಟಿಮೇಟ್ ಆಗಿ the greatest political thinker, it is called the Hans Margonto, is also one of the best thinker in political science. He said, diplomacy is a promotion of national interest by peaceful means. ರಾಯಭಾರಿ ಎನ್ನುವುದು ರಾಷ್ಟ್ರೀಯ ಹಿತಾಸಕ್ತಿಯನ್ನ ಶಾಂತಿಯುತ ವಿಧಾನದಲ್ಲಿ ಅದು ತಿಳಿಸುವಂತ ವಿಧಾನ ಎಂಬುದಾಗಿ ಕರೀತಾರೆ. ಸೊ ಹಾಗಾಗಿ ಈ ರಾಯಭಾರತ್ವ ಅನ್ನೋದು ಇದು ಬಹಳಷ್ಟು ವಿಶೇಷತೆಯನ್ನು ಒಳಗೊಂಡಂತಹ ಒಂದು ವಿಧಾನ. ಮುಂದೆ ನಾವು ನೋಡ್ಕೊಳ್ಳೋಣ. ಹಾಸ್ ಮತ್ತು ವೈಂಟಿಂಗ್ ಪ್ರಕಾರ ಚೈತನ್ಯಶೀಲ ಅಂತಾರಾಷ್ಟ್ರೀಯ ಬಾಂಧವ್ಯಗಳಲ್ಲಿ ಹೊಂದಾಣಿಕೆಯ ಸಾಧನ ಅಂದ್ರೆ ಬಹಳ ಆಕ್ಟಿವ್ ಆಗಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ನಾವು ಕಾಂಪ್ರಮೈಸ್ ಮತ್ತು ಕೋಆರ್ಡಿನೇಷನ್ ಅಲ್ಲಿ ಮಾಡ್ಕೊಳ್ಬೇಕಾಗಿರುವಂತ ಒಂದು ವಿಧಾನ ಅಂತ ಹೇಳ್ತಾರೆ. ಆಲ್ರೆಡಿ JR ಸ್ಲೈಡ್ಸ್ಫೆಟ್ ಪ್ರಕಾರವಾಗಿ ರಾಜ್ಯವೊಂದರ ವಿದೇಶಾಂಗ ನೀತಿ ವಿದೇಶಾಂಗ ವ್ಯವಹಾರಗಳ ಇರುಳಾದರೆ ರಾಯಭಾರತ್ವ ವಿದೇಶಾಂಗ ನೀತಿಯನ್ನು ಅನುಷ್ಠಾನಗೊಳಿಸುವ ಪ್ರಕ್ರಿಯೆ. ಅದರ ಅರ್ಥ ಈ ವಿದೇಶಾಂಗ ನೀತಿ ಫಾರಿನ್ ಪಾಲಿಸಿ ಅನ್ನೋದು ಅದು ಫಾರಿನ್ ಬಿಸಿನೆಸ್ ಅಲ್ಲಿ ಒಂದು ಬಹಳ ಇಂಪ್ಯಾಕ್ಟ್ ಆಗುತ್ತೆ. ಅದು ಎಷ್ಟು ಮಟ್ಟಿಗೆ ನಾವು ಇಂಪ್ಲಿಮೆಂಟ್ ಮಾಡ್ತೀವೋ ಅದರ ಒಂದು ರಿಸಲ್ಟ್ ಅನ್ನು ನಾವು ನೋಡಬಹುದು. ಮುಂದುವರೆದು ಈ ರಾಯಭಾರತ್ವದ ಉದ್ದೇಶಗಳು ಮತ್ತು ತಂತ್ರಗಳ ಬಗ್ಗೆ ನೋಡ್ಕೊಳ್ಳೋಣ. ಯಾವುದೇ ಒಂದು ದೇಶ ತನ್ನ ದೇಶದ ಸಾರ್ವಭೌಮತೆಗೆ ಎಂದೂ ಸಹ ಆದ್ಯತೆ ಕೊಡುತ್ತೆ. Every nation has given the preference in their national interest, sovereignty, liberty, equality, dignity of this nation, dignity of individual. ಸೊ ಇಂತಹ ಒಂದು ಮಾರ್ಗದಲ್ಲಿ ಮುಂದೆ ಹೋಗುವಾಗ ನಮ್ಮ ದೇಶದ ನಮ್ಮತನ ಇಟ್ಟುಕೊಂಡು ನಾವು ಮತ್ತೊಬ್ಬರನ್ನ ಗೆಲ್ಲುವಂತ ಒಂದು ವಿಧಾನಗಳನ್ನ ನಾವು ಈ ಒಂದು ರಾಯಭಾರಿಗಳಲ್ಲಿ ಕಾಣ್ತೀವಿ. ರಾಯಭಾರಿಗಳು ಹಲವಾರು ರೀತಿಯ ವಿಧಾನಗಳನ್ನ ಇಟ್ಕೊಂಡಾಗ್ಯೂ ಸಹ
ಇದರ ಪ್ರಮುಖವಾಗಿರುವಂತ ಕೆಲವೊಂದು ನೇಚರ್ಸ್ಗಳನ್ನು ನೋಡೋದಾದ್ರೆ, ಡಿಪ್ಲೊಮಸಿ ಇಸ್ ನಾಟ್ ಇಮ್ಮೋರಲ್, ಇದೊಂದು ಅನೈತಿಕವಲ್ಲ. ಇಟ್ ಇಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧವನ್ನ ಒಂದುಗೂಡಿಸುವಂಥದ್ದು. ಮೆಷಿನರಿ ಆಫ್ ಆಕ್ಷನ್, ಕ್ರಿಯಾಶೀಲವಾದಂತ ಕೆಲಸವನ್ನ ಮಾಡುತ್ತೆ. ಇಟ್ ಮೀನ್ಸ್ ಇಟ್ ಕನ್ಸಿಸ್ಟ್ ಆಫ್ ದಿ ಟೆಕ್ನಿಕ್ ಅಂಡ್ ಪ್ರೊಸೀಡರ್ ಫಾರ್ ಕಂಡಕ್ಟಿಂಗ್ ರಿಲೇಷನ್ ಅಮಾಂಗ್ ದ ನೇಷನ್. ಒಂದು ರಾಷ್ಟ್ರಗಳೊಂದಿಗೆ ಯಾವ ರೀತಿಯಾದಂತಹ ತಂತ್ರಗಾರಿಕೆ ಬಳಸಿ ಅವರನ್ನ ಮನವೊಲಿಸಬಹುದು, ಅವರೊಂದಿಗೆ ಒಳ್ಳೆ ಸಂಬಂಧ ಇಟ್ಕೊಳ್ಬಹುದು. ಭಾರತ ಇವತ್ತು ಅಮೆರಿಕದೊಂದಿಗೆ ಉತ್ತಮ ಸಂಬಂಧ ಇಟ್ಕೊಂಡಿದೆ. ಭಾರತ ಮತ್ತು ರಷ್ಯಾದೊಂದಿಗೆ ಸಂಬಂಧ ಇಟ್ಕೊಳ್ಳೋದಕ್ಕೋಸ್ಕರ ಸುಖೋ ಯುದ್ಧ ವಿಮಾನ ಸಿಕ್ಕಿದೆ. ಅಮೆರಿಕದ ಒಳ್ಳೆ ಸಂಬಂಧ ಇಟ್ಕೊಳ್ಳೋದಕ್ಕೋಸ್ಕರ ನಮಗೆ ಯುದ್ಧ ವಿಮಾನಗಳ ಜೊತೆಗೆ ಕೋವಿಡ್ನ ಕಚ್ಚಾ ವಸ್ತುಗಳನ್ನ ಅಲ್ಲಿಂದ ನಾವು ಆಮದು ಮಾಡ್ಕೊಳ್ತಾ ಇದ್ವಿ. ಭಾರತ ಜಪಾನ್ ಜೊತೆ ಇಟ್ಕೊಳ್ಳೋದಕ್ಕೋಸ್ಕರ ವೈಟ್ ಶಿಪ್ಪಿಂಗ್ ಅಂದ್ರೆ ಬಿಳಿ ಹಡಗುಗಳನ್ನು ಪಡ್ಕೊಳ್ತಾ ಇದ್ವಿ. ಜಲಯಾನ, ವಾಯುಯಾನ, ಸೈನಿಕ ಎಲ್ಲಾ ರೀತಿಯಂತ ಯುದ್ಧೋಪಕರಣಗಳನ್ನ ನಾವು ಜಪಾನ್, ಸಿಂಗಾಪುರ, ಮಲೇಷಿಯಾ ಹಲವು ರಾಷ್ಟ್ರಗಳೊಂದಿಗೆ ನಾವು ಸಮರಾಭ್ಯಾಸವನ್ನ ಅಂದ್ರೆ ಸೈನಿಕ ಸಮರಾಭ್ಯಾಸದ ಒಂದು ಕಾರ್ಯಕ್ರಮವನ್ನು ಸಹ ಆಯೋಜಿಸಿರ್ತೀವಿ. ಹಾಗಾಗಿ ಡಿಪ್ಲೊಮಸಿ ಆಕ್ಟ್ ಥ್ರೂ ದ ಸೆಟಲ್ ಪ್ರೊಸೀಡರ್ಸ್, ಎ ಬೈಲಾಟಿಕಲ್ ಅಂಡ್ ಮಲ್ಟಿಲಾಟಿಕಲ್ ಫಾರ್ಮ್. ಇದು ಕೆಲವೊಂದ್ಸತಿ ಎರಡು ದೇಶ ನಡುವಿನ ಒಪ್ಪಂದ ಆಗಬಹುದು. ಉದಾಹರಣೆಗೆ ತಾಷ್ಕೆಂಟ್ ಒಪ್ಪಂದಕ್ಕೆ ಭಾರತದ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಪಾಕಿಸ್ತಾನದ ಆಯೂಬ್ ಖಾನ್ ಅವರನ್ನ ರಷ್ಯಾದ ಮಾಸ್ಕೋದ ಬಳಿ ಇರುವಂತಹ ತಾಷ್ಕೆಂಟ್ ಬಳಿಯಲ್ಲಿ ಇವರಿಬ್ಬರ ನಡುವೆ ಒಪ್ಪಂದಕ್ಕೆ ಬಹಳ ಪ್ರಯತ್ನ ಪಟ್ಟಂತ ಅಂದಿನ ರಷ್ಯಾದ ಪ್ರಧಾನಿ ಬಂದು ಅಲೆಕ್ಸ್ ಕೊಸ್ಕೋವಿನ್ ಎಂಬುದಾಗಿ ಅವರು ಮಧ್ಯಸ್ಥಿಕೆ ವಹಿಸಿ ಎರಡು ರಾಷ್ಟ್ರಗಳ ನಡುವೆ ಒಂದು ಉತ್ತಮ ಸಂಬಂಧ ಬೆಳೆಸ್ಬೇಕಂತ ನೋಡಿದ್ರು. ಅವ್ರು ಹಾಗಾದ್ರೆ ಅದ್ರಾಗೆ ಅವರು ಬಹಳಷ್ಟು ಯಶಸ್ಸನ್ನು ಕಂಡ್ರು. ಹಾಗೆ ಅಮೆರಿಕ ಮತ್ತು ಕ್ಯೂಬಾ ರಾಷ್ಟ್ರ ಬಂದು ಕಮ್ಯುನಿಸ್ಟ್ ರಾಷ್ಟ್ರ, ಅಮೆರಿಕ ಬಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಈ ಕ್ಯೂಬಾ ನಡುವೆ ಮತ್ತು ಅಮೆರಿಕ ನಡುವೆ ದೀರ್ಘಕಾಲದ ಒಂದು ತಿಕ್ಕಾಟವಿತ್ತು. ಇದರ ಮಧ್ಯದಲ್ಲಿ ಪೋಪ್ ಜಾನ್ ಪಾಲ್ ಅವರು ಕ್ಯೂಬಾಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಅಧ್ಯಕ್ಷರೊಂದಿಗೆ ಮಾತನಾಡಿ, ಅಮೆರಿಕದ ಅಧ್ಯಕ್ಷರೊಂದಿಗೆ ಮಾತನಾಡಿ ಇಬ್ಬರ ನಡುವೆ ಒಂದು ಸ್ನೇಹ ಸಂಬಂಧ ಬೆಳೆಸಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟರು. ಅಲ್ಟಿಮೇಟ್ ಆಗಿ ಅಮೆರಿಕದ ರಾಯಭಾರಿ ಕಚೇರಿಯನ್ನು ಕ್ಯೂಬಾದಲ್ಲಿ ಓಪನ್ ಮಾಡಿದ್ರು. 1962 ನಂತರವಾಗಿ ಅಮೆರಿಕ ಮತ್ತು ಕ್ಯೂಬಾ ನಡುವೆ ಉದ್ವಿಗ್ನ ಸ್ಥಿತಿಯಾಗಿದ್ರು. ಕೆಲವೊಂದು ವ್ಯಕ್ತಿಗಳು ಈ ರೀತಿಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸಂಧಾನ ಮಾತುಕತೆ ಮಾಡಿದ್ದನ್ನು ನಾವು ಗಮನಿಸ್ತೀವಿ. ಹಾಗಾದ್ರೆ ಇದು ಈ ಹಲವಾರು ರೀತಿಯಾದಂತ ಒಂದು ಯಶಸ್ಸನ್ನು ಕಂಡಾಗ್ಲೂ ಸಹ ಇದ್ರ ಒಳಗಡೆ ಕೆಲವೊಂದು ಸಮಸ್ಯೆಗಳನ್ನು ಕಾಣಬಹುದು. ಈಗ ಒಂದನೇದಾಗಿ ಇದರ ತಂತ್ರಗಳು ಯಾವ್ದ್ರಾಗೆ ರಾಯಭಾರಿ ತಂತ್ರಗಳು ಒಂದೇದು ಮನವೊಲಿಕೆ. ಸೊ ಯಾವುದೇ ಒಂದು ಗಡಿ ವಿಚಾರದಲ್ಲಿ, ನೀರಿನ ವಿಚಾರದಲ್ಲಿ, ಈಗ ನಮಗೂ ಚೀನಾದ ನಡುವೆ ಗಲ್ವಾನ್ ಕಣಿವೆಯಲ್ಲಿ ಒಂದು ರೀತಿ ಉದ್ವಿಗ್ನ ಸ್ಥಿತಿ ಇದೆ. ನಮ್ಮ ಭೂಪ್ರದೇಶ ಅವರು ಆಕ್ರಮಿಸಿಕೊಳ್ಳುವುದನ್ನು ನಾವು ಸಹಿಸ್ತಾ ಇಲ್ಲ. ನಮಗೂ ಮತ್ತು ಪಾಕಿಸ್ತಾನ ನಡೆಯುವಂತ ಸಮಸ್ಯೆ ಇದೆ. ನಮಗೂ ಮತ್ತು ಬಾಂಗ್ಲಾದೇಶ ನಡುವೆ ಗಡಿ ಸಮಸ್ಯೆ ಮತ್ತು ಈ ರೋಹಿಂಗ್ಯಾ ನಿರಾಶ್ರಿತರ ಸಮಸ್ಯೆ ಇದೆ. ನಮಗೂ ಚೀನಾ ನಡುವೆ ಇರುವಂತ ಸಮಸ್ಯೆ, ನಮಗೂ ಮತ್ತೆ ಚೀನಾ ನಡುವೆ ಅರುಣಾಚಲ್ ಪ್ರದೇಶದಲ್ಲಿರುವಂತಹ ಬ್ರಹ್ಮಪುತ್ರ ನದಿ ಅದು ಚೀನಾಕ್ಕೆ ಹರಿದು ಪುನಃ ವಾಪಸ್ ಬರುವಾಗ ಅವರಲ್ಲಿ ಡ್ಯಾಮ್ ಕಟ್ಟಿ ನಮ್ಮ ನೀರನ್ನ ಸ್ಟೋರ್ ಮಾಡಿ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ತಿರುವಂತ ಸಮಸ್ಯೆ. ಭಾರತ ಮತ್ತು ಶ್ರೀಲಂಕಾ ನಡುವೆ ಹಡಗಿನಲ್ಲಿ ಹೋಗಿ ಮೀನಿಡುವಂತ ಮೀನುಗಾರರ ಒಂದು ಸಮಸ್ಯೆ, ಹಲವು ರೀತಿಯ ಸಮಸ್ಯೆಗಳಿದ್ದಾಗ ಇಂತಹ ಸಂದರ್ಭಗಳಲ್ಲಿ ಒಂದು ರಾಷ್ಟ್ರವನ್ನ ನಾವು ಮನವೊಲಿಸುವಂತ ತಂತ್ರಗಳನ್ನ ಬಳಸಿ ಅವರನ್ನ ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದ್ದು ಒಂದು ವಿಧಾನ. ಇನ್ನು ಎರಡನೇದು ಪ್ರತಿಫಲ ಅಥವಾ ಸಂಭಾವನೆ. ಕೆಲವು ಸಮಯ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಡುವಂತಂದ್ರೆ ಆಮದು ಮತ್ತು ರಫ್ತು. ಭಾರತದಲ್ಲಿ ಎಷ್ಟೋ MNC ಕಂಪನಿಗಳು ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ಬಂಡವಾಳ ಹೂಡಿಕೆ ಮಾಡಿ ನಮ್ಮ ದೇಶಕ್ಕೆ ಅವರು ಉತ್ತಮವಾದಂತ ಒಂದು ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಸಹ ಅವರೊಂದಿಗೆ ಉತ್ತಮವಾದ ಸಂಬಂಧಗಳನ್ನು ಇಟ್ಕೊಂಡಾಗ ಮಾತ್ರವೇ ಅವರು ನಮ್ಮೊಂದಿಗೆ ಬಹಳ ಉತ್ತಮವಾದಂತ ರೀತಿಯಲ್ಲಿ ವ್ಯವಹರಿಸ್ತಾರೆ. ಹಾಗೇನೆ ಹಲವಾರು ರೀತಿಯಂತ ಕಾರ್ಯಕ್ರಮಗಳನ್ನು ಕೊಟ್ಟು ಮೂಲಕವಾಗಿ ಅಥವಾ ಅವರು ಬಂಡವಾಳ ಹೂಡುವ ಮೂಲಕವಾಗಿ ದೇಶದ
ಅಭಿವೃದ್ಧಿಗೆ ಪೂರಕವಾಗುವಂತೆ ಕೆಲಸ ಮಾಡಬಹುದು ಅನ್ನೋದನ್ನು ನಾವು ಕಾಣ್ತೀವಿ. ಇನ್ನು ಜೊತೆಗೆ ಈ ರಾಯಭಾರಿಗಳು ಬಹು ಪ್ರಾಮುಖ್ಯವಾಗಿ ಈ ಭರವಸೆ ಮತ್ತು ರಿಯಾಯಿತಿ, ಉದಾಹರಣೆಗೆ ನಮಗೆ ಈ ಇರಾನ್ ಮತ್ತು ಇರಾಕಿನಿಂದ ಪೆಟ್ರೋಲಿನ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಹಾಗೆ ಇಂಪೋರ್ಟ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ರಾಯಭಾರಿಗಳು ಇಲ್ಲಿದ್ದಕ್ಕೆ ಅವರಿಗೆ ಕೆಲವೊಂದು ವಿನಾಯಿತಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನಮ್ಮಿಂದ ಸೌದಿ ಅರೇಬಿಯಾಕ್ಕೆ ಪ್ರತಿ ವರ್ಷ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಸೋನಾ ಮಸೂರಿ ಅಕ್ಕಿಯನ್ನು ನಾವು ರಫ್ತು ಮಾಡ್ತೀವಿ. ಆಗ ಆ ಹೋಗಿ ಬರುವಂತ ಇನ್ಕಮ್ ಟ್ಯಾಕ್ಸ್ ಕಡಿಮೆ ಮಾಡುವಂಥದ್ದು, ಅಥವಾ ಇತರ ಅವರ ಆ ದೇಶದ ಬರುವಂತ ಕೆಲವು ಕಚ್ಚಾ ವಸ್ತುಗಳಿಗೆ ನಾವು ತೆರಿಗೆ ವಿನಾಯಿತಿ ನೀಡುವಂಥದ್ದು. ಈ ಮೂಲಕವಾಗಿಯೂ ಸಹ ನಾವು ಇರಾನ್ ಮತ್ತು ಗಲ್ಫ್ ರಾಷ್ಟ್ರಗಳೊಂದಿಗೆ ಉತ್ತಮ ಸಂಬಂಧವನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಜಪಾನ್ ಅಂತ ತಂತ್ರಗಳನ್ನು ಮುಂದುವರುವಂತ ರಾಷ್ಟ್ರಗಳೊಂದಿಗೆ ನಮ್ಮ ಸಂಬಂಧ ಇಟ್ಕೊಳ್ಳಿಕ್ಕೆ ವೃದ್ಧಿ ಮಾಡ್ಲಿಕ್ಕಾಗಿನೇ ಹಲವಾರು ಬಾರಿ ನಾವು ಶಿಂಜೋ ಅಬೆ ಅವರ ಜೊತೆಗೆ ಒಪ್ಪಂದ ಮಾಡಿಕೊಂಡು ಅಲ್ಲಿನ ಹಲವಾರು ಕಂಪನಿಗಳು ಭಾರತದಲ್ಲಿ ಬಂದು ತೆರೀಲಿಕ್ಕೆ ನಾವು ಉಚಿತವಾದ ಭೂಮಿ, ನೀರು, ಕರೆಂಟ್, ವಿದ್ಯುತ್ ಶಕ್ತಿ ಕೊಡುವ ಮೂಲಕವಾಗಿ ರಾಷ್ಟ್ರಗಳ ನಡುವಿನ ಒಂದು ಬಂಡವಾಳ ಮತ್ತು ವ್ಯಾಪಾರಗಳಿಗೆ ಅನುವು ಮಾಡಿಕೊಡ್ತಾ ಇದ್ವಿ. ಅಂತಾರಾಷ್ಟ್ರೀಯ ವಿಚಾರದಲ್ಲಿ ಕೇವಲ ಲಾಭ ಒಂದೇ ಮಾನದಂಡವಾಗಿರದೆ ಲಾಭದ ಜೊತೆಗೆ ನಾವು ಒಂದು ಉತ್ತಮವಾಗಿರುವಂತಹ ಸಂಬಂಧಗಳಿಗೂ ಸಹ ಆದ್ಯತೆಯನ್ನ ಕೊಡಬೇಕಾಗತ್ತೆ. ಹಾಗಾದಾಗ ಮಾತ್ರವೇ ಈ ದೇಶಗಳ ನಡುವೆ ಸಂಬಂಧಗಳು ಬಹಳಷ್ಟು ಸುಧಾರಿಸಿ ಬೆಳವಣಿಗೆಯನ್ನ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ನೋಡ್ಕೊಳ್ಳೋದಾದ್ರೆ ಕೆಲವು ಸಮಯ ಎಷ್ಟೇ ನಾವು ಅವರಿಗೆ ಭರವಸೆ ಮತ್ತು ಮನವೊಲಿಸಿದ್ರು ಸಹ ಅವರು ಬಗ್ಗೋದಿಲ್ಲ. ಅವರು ನಮಗೆ ಬೇಕಾಗಿರುವಂತಹ ವಸ್ತುಗಳು ಕೊಡೋದಿಲ್ಲ, ಅಥವಾ ಸಮಸ್ಯೆಗಳಿಂದ ಅವರು ದೂರ ಹೋಗೋದಿಲ್ಲ. ಅಂತ ಸಮಯಗಳಲ್ಲಿ ನಾವು ಬಲ ಪ್ರಯೋಗ ಮಾಡ್ಲಿಕ್ಕೂ ಎಚ್ಚರಿಕೆ ಕೊಡ್ತೀವಿ. ಸೊ ಭಾರತ 1962-64 ಯುದ್ಧ ಆದ ಮೇಲೆ, ಭಾರತ ಪಾಕಿಸ್ತಾನ, ಭಾರತ ಚೀನಾ ಯುದ್ಧ ಆದ ಮೇಲೆ ಇಂದಿರಾ ಗಾಂಧಿಯವರು ಅಂದು ರಾಜಸ್ಥಾನದಲ್ಲಿ ಪೊಖ್ರಾನ್ 1 ಎಂಬ ಒಂದು ಬಾಂಬನ್ನು ಸಿಡಿಸುವ ಮೂಲಕವಾಗಿ, ಅಟೋಮ್ ಬಾಂಬನ್ನು ಸಿಡಿಸುವ ಮೂಲಕವಾಗಿ ಅಕ್ಕಪಕ್ಕದ ರಾಷ್ಟ್ರಗಳೊಂದಿಗೆ ಸಂದೇಶ ಕಳಿಸಿದರು. ನಾವು ಕೇವಲ ಜನಸಂಖ್ಯೆಯಲ್ಲಿ ಮಾತ್ರ ಜಾಸ್ತಿ ಆಗಿಲ್ಲ, ನಮ್ಮಲ್ಲಿ ಈ ತಂತ್ರಜ್ಞಾನದ ಜೊತೆಗೆ ರಕ್ಷಣಾ ವ್ಯವಸ್ಥೆಯು ಸಹ ಬಲಿಷ್ಠವಾಗಿದೆ ಅಂತ ಹೇಳಿ ಅದನ್ನ ಅವರು ಪೊಖ್ರಾನ್ 1 ಎಂಬುದಾಗಿರುವಂತಹ ಒಂದು ಅಣುವಿನ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಕೆಲವು ಸಮಯ ನಾವು ಬಲಾತ್ಕಾರವನ್ನು ಯಾಕೆ ಬಲಾತ್ಕಾರದ ಎಚ್ಚರಿಕೆ, ಇಟ್ ಮೀನ್ಸ್ ಒಂದು ಎಚ್ಚರಿಕೆ ಗಂಟೆ ಕೊಡಬೇಕು. ಅದಾದ ನಂತರವಾಗಿ ಸ್ಮೈಲಿಂಗ್ ಬುದ್ಧ ಅನ್ನುವಂತ 2ನೇ ಪೊಖ್ರಾನ್ 2 ಅನ್ನ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಅವರ ಜೊತೆಗೆ ಕೈ ಜೋಡಿಸಲ್ಪಟ್ಟಂತ ಭಾರತದ ಮಿಸೈಲ್ ಮ್ಯಾನ್ ಆಗಿರುವಂತಹ ರಾಷ್ಟ್ರಪತಿ ದಿವಂಗತ ಅಬ್ದುಲ್ ಕಲಾಂ ಅವರು ಸಹ ಪರಮಾಣು ಸ್ಫೋಟವನ್ನ ಮಾಡಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ರಾಷ್ಟ್ರಗಳು ನಮ್ಮ ಮೇಲೆ ಅವರು ದಾಳಿ ಮಾಡುವುದನ್ನ ಸುಮ್ಮನಾಗ್ತವೆ. ಯಾವಾಗ ನಾವು ಈ ರೀತಿಯಾದಂತಹ ಪರಮಾಣುಗಳನ್ನ ಸ್ಫೋಟ ಮಾಡಿದಾಗ ಭಾರತ ಕೇವಲ ಜನಸಂಖ್ಯೆಯಲ್ಲಿ ಮಾತ್ರ ಜಾಸ್ತಿ ಆಗಿಲ್ಲ, ಅಥವಾ ಅದರಲ್ಲಿ ಮಾತ್ರ ಅದು ಗಣನೀಯಾಗಿ ಬೆಳೆದಿಲ್ಲ, ಇವರು ಆಧುನಿಕ ತಂತ್ರಜ್ಞಾನದಲ್ಲಿಯೂ ಮತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ಬಲಿಷ್ಠವಾಗಿದೆ, ಇವರ ಜೊತೆಗೆ ನಾವು ಯುದ್ಧಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಎಂಬ ಎಚ್ಚರಿಕೆ ಗಂಟೆಯನ್ನ ಪರೋಕ್ಷವಾಗಿ ನಮ್ಮ ಶತ್ರು ರಾಷ್ಟ್ರಗಳು ಕೊಡುವುದು ಸಹ ಇದರ ಒಂದು ಸಂದೇಶವಾಗಿತ್ತು. ಹಾಗಾದ್ರೆ ಎಲ್ಲಾ ಸಮಯಗಳ ಬೆದರಿಕೆ ತಂತ್ರವನ್ನು ಓಡ್ಲಿಕ್ಕೆ ಆಗೋದಿಲ್ಲ. ಇತ್ತೀಚೆಗೆ ಉತ್ತರ ಕೊರಿಯಾದ ಅಧ್ಯಕ್ಷರು ಕಿಮ್ ಜಾನ್ ಯೂನ್ ಎಂಬ ವ್ಯಕ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಯಾವಾಗಲೂ ಸಹ ಅಮೆರಿಕವನ್ನ ವಿರೋಧ ಮಾಡುತ್ತಾ ಬಂದಂತ ವ್ಯಕ್ತಿ. 2018 ಆಸುಪಾಸಿನಲ್ಲಿ ಇಡೀ ವಿಶ್ವಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಾವು ಬಲಿಷ್ಠವಾಗಿದ್ದೀವಿ ಎಂಬ ಒಂದು ಎಚ್ಚರಿಕೆ ಕೊಡ್ಲಿಕ್ಕಾಗಿ ಹೈಡ್ರೋಜನ್ ಬಾಂಬ್ ಅನ್ನ ಸಮುದ್ರ ಮೇಲೆ ಪ್ರಯೋಗ ಮಾಡಿದಾಗ ಕೃತಕವಾಗಿ ಭೂಕಂಪ ಆಗಿ ಬಹಳಷ್ಟು ಹಾನಿಗಳಾಯಿತು. ಆಗ ವಿಶ್ವಸಂಸ್ಥೆ, ವಿಶ್ವದ ಹಲವು ಬಲಿಷ್ಠ ರಾಷ್ಟ್ರಗಳು ಈ ಘಟನೆಯನ್ನು ಖಂಡಿಸ್ತವೆ. ಕಾರಣ, ಯಾವುದೇ ಒಂದು ರಾಷ್ಟ್ರವು ಈ ರೀತಿಯಾದಂತಹ ಒಂದು
ಕೃತ್ಯಕ್ಕೆ ಕೈ ಹಾಕುವಾಗ ಅದು ಆ ದೇಶದ ಸಂರಕ್ಷಣೆಗೆ ಆಗಿದ್ರೂ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ರಾಷ್ಟ್ರಗಳನ್ನ ಒಂದು ರೀತಿಯಲ್ಲಿ ಅವರ ಬಲವನ್ನು ಕುಗ್ಗಿಸುವ ತಂತ್ರವಾಗಿದೆ, ಬೆದರಿಸುವ ತಂತ್ರವಾಗಿದೆ ಎಂಬುದಾಗಿ ಅವರಿಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಎಚ್ಚರಿಕೆ ಕೊಟ್ಟು ಅದನ್ನು ಬಂದ್ ಮಾಡಿದ್ದನ್ನು ನೋಡುತ್ತೀವಿ. ಮಹಮ್ಮದ್ ಗಡಾಫಿ, ಸದ್ದಾಂ ಹುಸೇನ್ ಅಂತ ಅನೇಕ ಸರ್ವಾಧಿಕಾರಿಗಳು ಸಹ ಈ ರೀತಿಯಾಗಿ ಉಪಕರಣಗಳನ್ನ ಮತ್ತು ರಾಸಾಯನಿಕ ಬಾಂಬ್ಗಳನ್ನ ಅದನ್ನ ಸಂಗ್ರಹಿಸಿಕೊಂಡಾಗ ಅದರ ಮೇಲೆ ವಿಶ್ವಸಂಸ್ಥೆಯ ಕೆಮಿಕಲ್ಸ್ ವೆಪನ್ ಕಮಿಟಿಯವರು ಹೋಗಿ ಅದನ್ನು ಸೀಸ್ ಮಾಡಿ ಮುಂದೆ ಅವರ ಪತನಕ್ಕೂ ಸಹ ಅದು ಕಾರಣವಾಯಿತು ಎಂಬುದಾಗಿ ನಾವು ಗಮನಿಸ್ತಾ ಇದ್ವಿ. ಹಾಗಾದ್ರೆ ಈ ರಾಯಭಾರತ್ವದಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಪ್ಪಂದ್ರೆ ಹಿಂಸಾತ್ಮಕ ಹಿಂಸೆಯನ್ನು ಕೊಡುವಂಥದ್ದು. ಬಲ ಪ್ರಯೋಗ ಮಳಿದೆ ಹೋದಾಗ ಕೆಲವು ಸಮಯ ಅನಿವಾರ್ಯವಾಗಿ ನಾವು ಯುದ್ಧಕ್ಕೆ ಕೈ ಜೋಡಿಸ್ಬೇಕಾಗತ್ತೆ. ಇತ್ತೀಚೆಗೆ ಭಾರತ ನಮ್ಮ ಚೀನಾದ ಸೈನಿಕರು ಭಾರತದ ಸೈನಿಕರ ಮೇಲೆ ದಾಳಿ ಮಾಡಿದ ಪ್ರತಿಫಲವಾಗಿ ಕೂಡಲೇ ಕೇಂದ್ರ ಸರ್ಕಾರ ಚೀನಾದ ಎಲ್ಲ ಆ್ಯಪ್ಗಳನ್ನ ಭಾರತದಲ್ಲಿ ಬಂದ್ ಮಾಡಿತು. ಅದು ಟಿಕ್ ಟಾಕ್ ಆಗಿರ್ಬೋದು, 159ಕ್ಕಿಂತ ಹೆಚ್ಚು ಆ್ಯಪ್. ಕಾರಣ ಏನು? ದೇಶದಲ್ಲಿ ಅಲ್ಲಿದ್ದ ಬರುವಂತ ಆ್ಯಪ್ಗಳಿಂದಲೇ ಅಥವಾ ಅವರ ವ್ಯವಹಾರದಿಂದ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರು. ಭಾರತದ ಸಾರ್ವಭೌಮತೆಗೆ ಧಕ್ಕೆ ಬಂದಾಗ ಒಂದು ತೀರ್ಮಾನ ತೆಗೆದುಕೊಂಡಾಗ ಒಂದು ಆ್ಯಪ್ ವಾರ್ ಎಂಬುದಾಗಿ ಕರೆದವು. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಗಳು ಅಂದ್ರೆ ಈಗ ಕೋವಿಡ್ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಭಾರತ ಹಲವು ರಾಷ್ಟ್ರಗಳಿಗೆ ಕೋವಿಡ್ ಲಸಿಕೆಯನ್ನ ರಫ್ತು ಮಾಡ್ತಾ ಇದೆ. ಆ ಮೂಲಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಹೆಚ್ಚು ಕೋವಿಡ್ ಲಸಿಕೆಗೆ ಉತ್ಪಾದನೆ ಮಾಡಿ ಕೊಟ್ಟಂತ ಹೆಗ್ಗಳಿಕೆಯನ್ನು ಸಹ ನಮ್ಮ ದೇಶ ಕಂಡದ್ದು ಸಹ ನಾವು ನೋಡ್ತಾ ಇದ್ವಿ. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಸ ಆವಿಷ್ಕಾರಗಳು ಕೋವಿಡ್ಗೆ ನಿಯಂತ್ರಣ ಮಾಡುವಂತ ವಿಚಾರದಲ್ಲಿ, ಎಲ್ಲ ಅಲೆಗಳನ್ನು ಸಮರ್ಥವಾಗಿ ಎದುರಿಸುವಂತ ವಿಚಾರದಲ್ಲಿ ನಾವು ಕೈಗೊಂಡ ಎಲ್ಲ ಕಾರ್ಯಕ್ರಮಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಂಸನೀಯಗೂ ಅವು ಕಾರಣವಾಗಿದೆ ಎಂಬುದಾಗಿ ಸಹ ನಾವು ಕೇಳಬಹುದು. ಹಾಗೇನೆ ಭಾರತ ಸಾರ್ವಭೌಮತೆಗೆ ತೊಂದರೆಗಳು ಬಂದಾಗ ನಮ್ಮ ರಾಯಭಾರಿ ಕಚೇರಿಗಳು ಉತ್ತಮ ರೀತಿಯಲ್ಲಿ ಸ್ಪಂದಿಸಲ್ಪಟ್ಟಿವೆ. ರಾಯಭಾರಿಗಳು ರಾಜಿ, ಸಂಧಾನ, ಅನುಸಂಧಾನ, ನೆಗೋಷಿಯೇಷನ್ ಮೂಲಕವಾಗಿ ಪರಸ್ಪರ ಮಾತುಕತೆ ಮೂಲಕವಾಗಿ ಬಗೆಹರಿಸುವಂತದನ್ನು ಸಹ ಕೌಶಲ್ಯವನ್ನ ನಮ್ಮ ದೇಶದ ಪ್ರಮುಖವಾಗಿರುವಂತ ಹಲವಾರು ಕಾರ್ಯದರ್ಶಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿ ಮರೆಯಾಗಿದ್ದಾರೆ. ಹಾಗಾಗಿ ರಾಯಭಾರಿಗಳು ಬಹಳ ಅವಶ್ಯಕವಾದ ಪಾತ್ರವನ್ನು ವಹಿಸಿದ್ದಾರೆ. ವಂದನೆಗಳು.